ಸರ್ ನಮಸ್ಕಾರ ಸರ್, ನಮಸ್ಕಾರ. ನಿಮ್ಮ ಜೊತೆ ವಾಯ್ಸ್ ಮೆಸೇಜ್ ಮಾಡಿ ನಾನು ತುಂಬ ದಿನ ಆಯಿತು. ಹಾಗೆ ಜಸ್ಟ್ ಈಗ ನಿಮ್ಮದು ವೀಡಿಯೋ ನೋಡ್ಕೊಂಬಂದೆ. ಅವ್ನು ಕೋತಿ ಜೊತೆ ಹೇಳ್ತಾ ಇದ್ದೀರಾ ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಡೆಲಿವರಿ ಅಂತ ಹೇಳ್ತಿದ್ದೀರಾ. ಅದ್ರ ಬಗ್ಗೆ ಒಂಚೂರು ಕೇಳ್ಕೊಳ್ಳೋಕ್ಕೆ ಅಂತ ಮಾಡಿದೆ. ಮೊನ್ನೆ ನನ್ನ ಹತ್ರ ಒಂದು ಕೇಸ್ ಬಂದಿತ್ತೊಂದು, ಅಂದರೆ ಶಾಸ್ತ್ರ ಹೇಳಿ ಅಂತ. ನಕ್ಷತ್ರ ಯಾವುದು ಚೆನ್ನಾಗಿರುತ್ತೆ ಸಿಸೇರಿಯನ್ ಮಾಡಬೇಕು ಅಂತಿದ್ದಾರೆ. ಯಾವ ಡೇಟಲ್ಲಿ ಮಾಡಿದ್ರೆ ಒಳ್ಳೆಯದು, ನಕ್ಷತ್ರ ಮಾಡಿದ್ರೆ ಒಳ್ಳೆಯದು, ಡೇಟ್ ಇಟ್ಕೊಡಿ ಅಂತ ಬಂದಿದ್ದರು. ನಾನು ಚೆನ್ನಾಗಿ ಬೈದು ಕಳಿಸ್ಬಿಟ್ಟೆ. ಅಲ್ಲ, ಭಗವಂತನ ನಿರ್ಣಯ ಆಗಬೇಕು. ಆ ತಾಯಿಗೆ ಪ್ರಸವ ವೇದನೆ ಅಂದ್ರೇನು, ತಾಯಿ ಮಗು ಜನನ ಆಗ್ತಕ್ಕಂಥ ಒಂದು ಪ್ರಸವ ವೇದನೆ ಅಂತೇನಿದೆ ಅದನ್ನು ತಾಯಿ ಅನುಭವಿಸ್ಬೇಕು. ಅದು ಯಾವುದೂ ಅನುಭವಕ್ಕೆ ಬರದೆ ಅದು ಡಾಕ್ಟ್ರು ಇಂಜೆಕ್ಷನ್ ಕೊಡ್ತಾರೆ, ಅದರಲ್ಲಿ ಹೊಟ್ಟೆ ನೋವು ಒಂದು ಬರುತ್ತೆ, ಅದನ್ನೇ ಇಷ್ಟ ಆಮೇಲೆ ಇವ್ರು ತೊಗೊಂಡು ಕೊಯ್ತಾರೆ ಅಂತ ಅನ್ನೋದಾದರೆ ಇದು ಎಲ್ಲಿಗೆ ಬಂತು ಪ್ರಪಂಚದ ಒಂದು ಸೃಷ್ಟಿ ಅಂತ ಅನ್ನೋದು ಬರುತ್ತೆ. ಆ ಥರ ಎಲ್ಲ ಹಂಗೆಲ್ಲ ಮಾಡಬಾರ್ದು ಸರ್ ಅಂತಲೂ ಹೇಳಿ ಕಳಿಸಿದ್ದೀನಿ ಅವ್ರಿಗೆ. ಮತ್ತು ಇನ್ನೊಂದು ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಪ್ರಯತ್ನ ಪಡಬೇಕು, ಈ ಥರ ಸಿಸೇರಿಯನ್ಗೂ ಹೋಗಬಾರ್ದು ಅಂತ ನಾನು ಹೇಳಿದ್ದೀನಿ. ನಾನು ಆದಷ್ಟು ಟ್ರೈ ಮಾಡಿ ಅಂತ ಅಂದಿದ್ದೀನಿ. ಅವರು ಏನು ಹೇಳ್ತಾರೆ ಅಂತಂದರೆ, ಅವರೇ ಡಾಕ್ಟ್ರ್ ಹೇಳಿದ್ದಾರೆ ಯಾವ ಡೇಟಲ್ಲಿ ಹೇಳ್ತೀರೋ ಆ ಡೇಟಲ್ಲಿ ನಾವು ಮಾಡ್ಕೊಡ್ತೀವಿ ಅಂತಂತಾರೆ. ಅದಕ್ಕೆ ನಾನು ಬ್ರಹ್ಮ ಅಲ್ಲ ಅಂತಂದೆ. ನನಗೆ ಬ್ರಹ್ಮ ಅಲ್ಲ, ನಾನು ಒಂದು ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶದಲ್ಲಿ ನಾವು ಒಳ್ಳೆ ಕಾರ್ಯಗಳು ನಡೆಸಿದ್ರೆ ಅದಕ್ಕೊಂದು ಒಳ್ಳೆ ಟೈಮ್ ಇಟ್ಕೊಡೋತಕ್ಕಂಥ ಅಷ್ಟೇ ಹೊರತು ಈ ಥದಕ್ಕಲ್ಲ ನಾನು ಅಂತ ಹೇಳಿದೆ. ಒಂದು ಮತ್ತು ನನಗೆ ಅದು ಇಷ್ಟ ಆಗಲಿಲ್ಲ. ಅದು ಅಂದರೆ ಆ ಥರ ದೇವರಿಗಿಂತ ನಾನು ದೊಡ್ಡವನಲ್ಲ, ದೇವರೇ ದೊಡ್ಡವನು. ಜನನ ಮತ್ತು ಮರಣ ಅವ್ನು ನಿರ್ಣಯ ಮಾಡಬೇಕಾದವನು. ನಾನು ನಿರ್ಣಯ ಮಾಡೋಕ್ಕೆ ಸಾಧ್ಯ ಇಲ್ಲ ಇಂಥ ಟೈಮಲ್ಲಿ ಇಂಥಗಳಿಗಿಲ್ಲೇ ಮಾಡಿ ಅಂದ್ಬಿಟ್ಟು ಅಂತ. ಆಮೇಲೆ ಒಂದು ಕ್ವಶನ್ ಕೇಳಿದೆ ಅವ್ರನ್ನ, ಸರ್ ನಾನು 10 ಗಂಟೆಯಿಂದ 10:00ವರೆಗೆ ಡೆಲಿವರಿ ಮಾಡಿ ಅಂತ ಹೇಳ್ತೀನಿ ಅಂದ್ಕೊಳ್ಳಿ, ಡಾಕ್ಟ್ರು ಬರೋದೇ 12:30 ಆಯಿತು, ಅವಾಗೇನು ಮಾಡ್ತೀರಾ ಅಂತಂದೆ ನಾನು. ಅವಾಗೇನು ಮಾಡ್ತೀರಾ? ಹಾಗಾದ್ರೆ ನಾನು ಇಟ್ಕೋ ಟೈಮಲ್ಲಿ ಆಗುತ್ತಾಗೋದು? ಅದು ಭಗವಂತನ ನಿರ್ಣಯ. ಅದು ಯಾವುದೇ ಕಾರಣಕ್ಕೂ ಆ ಥರ ಮಾಡಿಬಿಡಿ. ಮಗುಗೆ ತಾಯಿಗೆ ಪ್ರಸವ ವೇದನೆ ಬರಲಿ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅದೇನಿದೆ ಅದನ್ನು ಮುಂದಿನ ಮಾಡಿ. ತೀರಾ ಆಗಲಿಲ್ಲ ಅಂತಂದಾಗ ಅದೇನಿದೆ ಅದನ್ನು ವೈದ್ಯರು ಹೇಗೆ ಹೇಳ್ತಾರೋ ಅದು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಇದು ನಿಮ್ಗೆ ಹೇಳಿದ್ದು ನಂಗೆ ತುಂಬ ನೆನಪಾಯ್ತದು. ಮೊನ್ನೆ ಒಂದು ಬಂದು ಕೇಸ್ನ ಆ ಥರ. ಅಂದರೆ ಶಾಸ್ತ್ರ ಎಲ್ಲಿಗೆ ಬಂದು ಇಟ್ಕೊಂಡಿದ್ದಾರೆ ಅಂದರೆ ನಾನು ನೋಡಿದ್ರೆ ಬೇಜಾರಾಗುತ್ತೆ ಒಂಥರ. ಏನಕ್ಕೆ ಶಾಸ್ತ್ರ ಕೇಳ್ತಾರೆ ಅಂತ ಅನ್ನೋದೇ ಅರ್ಥ ಇಲ್ಲ. ಥ್ಯಾಂಕ್ ಯು ಹತ್ರ ಇಷ್ಟೊತ್ತು ನನ್ನ ಮಾತು ಕೇಳೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದನ್ನೇನಪ್ಪಿ ದಿವ್ಯ ಜ್ಞಾನ ಯೋಗ ಅಂತಾರೆ. ಒಬ್ಬ ಜ್ಯೋತಿಷಿಗೆ ಗ್ರಹಗಳನ್ನು ನೋಡಿ ಹೇಳಿ ಒಬ್ಬ ಮೆಕ್ಯಾನಿಸಮ್ಗಿಂತ ಒಂದು ಆಟೋಮೆಟಿಕ್ ಒಂದು ತತ್ವ ತಲೆಯಲ್ಲಿ ಉತ್ಪತ್ತಿ ಆಗುತ್ತೆ. ಅದು ಜೀವಂತ ಆಗುತ್ತೆ, ಪ್ರತಿಫಲನ ಅಲ್ಲ, ಪ್ರಕಾಶ ಅಂತಾರೆ ಅದನ್ನು. ಅದು ನಿನಗಾಗಿದೆ. ಇದನ್ನು ಖುಷಿ ಪಡಬೇಕಾದ ಒಂದು ವಿಚಾರ ಇದು. ಒಬ್ಬ ಜ್ಯೋತಿಷಿ ದಿವ್ಯಜ್ಞಾನಿ ಮಾತಾಡಬೇಕಾದ ಮಾತುಗಳನ್ನು ನೀನು ಆಡಿದ್ದಿ. ನಿನಗೆ ದೇವರು ಒಳ್ಳೇದು ಮಾಡಲಿ ಬಂದರು. ನಿನ್ನಂತಹವರ ಸಂಖ್ಯೆ ಬೆಳಿಬೇಕು. ದೇವ ತತ್ವವನ್ನು ಅರಿತು ಅನುಸರಿಸುವ ವ್ಯಕ್ತಿತ್ವವೇ ಜ್ಯೋತಿಷಿಯಾಗಿರ್ತಾನೆ. ಇಟ್ಟಂಗಿದ್ರೆ ಬುದ್ಧಂಗಾಯ್ತಾನಂತಪ್ಪ ಎನ್ನುವ ಹಾಗೆ ನಡೆಯುತ್ತಾನೆ. ಸರ್ವಶಕ್ತಿಯೂ ಉಳ್ಳ ಹನುಮಂತ ಹೇಗೆ ನಿಗರ್ವಿಯಾಗಿ ಮಗುವಿನಂತಿರುತ್ತಾನೋ ಹಾಗಿರುತ್ತಾನೆ. ಇದು ದೈವಜ್ಞ ಲಕ್ಷಣ. ಧನ್ಯವಾದ. ಅಹೋರಾತ್ರ. ಥ್ಯಾಂಕ್ ಯು ಹತ್ರ ಅವರೇ. ಭಗವಂತನಂತ ಹನುಮಂತನ ಸ್ಮರಣೆ ಮಾಡಿದ್ದೀರಾ. ನಂಗೆ ತುಂಬ ಖುಷಿ ಆಯ್ತು. ನನಗೆ ನಿಮ್ಮ ಮಾತು ಎಲ್ಲ ಮತ್ತು ಖುಷಿ ಆಯಿತು. ಆದರೆ ಲಾಸ್ಟಲ್ಲಿ ಹೇಳಿದ್ರೆ ಹನುಮಂತನ ಸ್ಮರಣೆ ಮಾಡಿದ್ದೀರಾ, ನನಗೆ ಅದು ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್.